ಹಾಯ್ ಫ್ರೆಂಡ್ಸ್, ಸ್ವಾಗತ ಕ್ರಿಕ್ ಸ್ಪೋರ್ಟ್ಸ್ ಚಾನಲ್ಗೆ. ಇವತ್ತಿನ ಟಾಪಿಕ್ ಎಂದರೆ CSKಯ ಸೌಂಡ್ ಅನಾಲಿಸಿಸ್ ಹಾಗೂ ಅವರ ಬಲಿಷ್ಠ ಪ್ಲೇಯಿಂಗ್ 11 ಹಾಗೂ CSK ಟೀಮಿನ ಸ್ಟ್ರೆಂತ್ ಯಾವುದು, ವೀಕ್ನೆಸ್ ಯಾವುದು ಅಂತ ತಿಳಿಸುತ್ತೇನೆ ಇಂದಿನ ವಿಡಿಯೋದಲ್ಲಿ. ಹಾಗೂ ಇದರ ರೇಟಿಂಗ್ ಕೂಡ ಕೊಡುತ್ತೇನೆ. ಸೀಸನ್ 17 ನಂತರ CSK ಟೀಮ್ ರಿಟೈರ್ ಮಾಡಿದ ಆಟಗಾರರ ಬಗ್ಗೆ ಇಂದಿನ ವಿಡಿಯೋದಲ್ಲಿ ತಿಳಿಸುತ್ತೇನೆ. ಮಹೇಂದ್ರ ಸಿಂಗ್ ಧೋನಿ, ಋತುರಾಜ್ ಗಾಯಕ್ವಾಡ್, ರವೀಂದ್ರ ಜಡೇಜಾ, ಶಿವಮ್ ದುಬೆ ಹಾಗೂ ಪತಿ ರಾಣಾವನ್ನು ರಿಟೈರ್ ಮಾಡಿತು CSK ಟೀಮ್. ರಿಟೆನ್ಷನ್ ತುಂಬ ಚೆನ್ನಾಗಿ ಮಾಡಿದೆ ಹಾಗೂ 18ನೇ ಸೀಸನ್ದಲ್ಲಿ ಅವರ ಸೌಂಡ್ ಯಾವ ರೀತಿ ಇದೆ ಅಂತ ಅನಾಲಿಸಿಸ್ ಮಾಡೋಣ ಬನ್ನಿ. CSK ಟೀಮ್ ಸೌಂಡ್ ಹೀಗಿದೆ: ಋತುರಾಜ್ ಗಾಯಕ್ವಾಡ್, ರವೀಂದ್ರ ಜಡೇಜಾ, ಮಹೇಶ್ ಶಿಕ್ಷಣ, ಶಿವಮ್ ದುಬೆ, MS ಧೋನಿ, ಡೆವನ್ ಕಾನ್ವೆ, ರಾಹುಲ್ ತ್ರಿಪಾಠಿ, ರವಿ ಅಶ್ವಿನ್, ಖಲೀಲ್ ಅಹ್ಮದ್, ನೂರ್ ಅಹ್ಮದ್, ವಿಜಯ್ ಶಂಕರ್, ಸಚಿನ್ ರವೀಂದ್ರ, ಶ್ಯಾಮ್ ಕರಣ್, S ರಶೀದ್, ಅನ್ಕುಲ್ ಕೊಂಬಾಜಿ, ಮುಕೇಶ್ ಚೌಧರಿ, ದೀಪಕ್ ಹುಡ್ಡಾ, ಗುಲ್ಫೋರ್ಡ್ ಸಿಂಗ್, ನೇಥನ್ ಎಲಿಸ್, ಜೇಮ್ಸ್ ಓವರ್ಟನ್, ಕಮಲೇಶ್ ನಾಗರ್ಕೋಟಿ, ರಾಮಕೃಷ್ಣ ಘೋಷ್, ಶ್ರೇಯಸ್ ಗೋಪಾಲ್, ವಿನೇಶ್ ಭೂತಿ, ಆಂಡ್ರ್ಯೂ ಸಿದ್ಧಾರ್ಥ್. ಹೀಗೆ CSK ಟೀಮಿನ ಸೌಂಡ್ ಹಾಗೂ ಟೀಮಿನ ಬ್ಯಾಕಪ್ ತುಂಬ ಚೆನ್ನಾಗಿದೆ. CSK ಟೀಮಿನ ಸ್ಟ್ರೆಂತ್ ಅಂದರೆ ಆಲ್ರೌಂಡರ್ ಆಗಿದ್ದಾರೆ. ತುಂಬ ಚೆನ್ನಾಗಿ ಆಡುವ ಆಲ್ರೌಂಡರ್ ಇದ್ದಾರೆ ಹಾಗೂ ಇವರ ಬ್ಯಾಕಪ್ಸ್ ಬಹಳಷ್ಟು ಸ್ಟ್ರಾಂಗ್ ಇದ್ದಾರೆ. ಇವರ ಪ್ಲೇಯಿಂಗ್ ವಿಚಾರಕ್ಕೆ ಬರೋದಾದರೆ CSK ಟೀಮಿನ ಓಪನರ್ಗಳಾಗಿ ಋತುರಾಜ್ ಗಾಯಕ್ವಾಡ್ ಅವರ ಜೊತೆಗೆ ಡೆವನ್ ಕಾನ್ವೆ ಅವರು ಬರಲಿದ್ದಾರೆ. 3ನೇ ಕ್ರಮಾಂಕದಲ್ಲಿ ಶ್ಯಾಮ್ ಕರಣ್ ಬರ್ಬೋದು. ಶ್ಯಾಮ್ ಕರಣ್ ಹೆಚ್ಚಾಗಿ CSK ಟೀಮಿನ ಪರವಾಗಿ ಟಾಪ್ ಆರ್ಡರ್ನಲ್ಲಿ ಆಡಿದ್ದಾರೆ, ಹಾಗಾಗಿ 3ನೇ ಕ್ರಮಾಂಕದಲ್ಲಿ ಶ್ಯಾಮ್ ಕರಣ್ ಅವರು ಬರ್ಬೋದು. 4ನೇ ಕ್ರಮಾಂಕದಲ್ಲಿ ರಾಹುಲ್ ತ್ರಿಪಾಠಿ ಅವರು ಆಡಲಿದ್ದಾರೆ. 5ನೇ ಕ್ರಮಾಂಕದಲ್ಲಿ ಶಿವಮ್ ದುಬೆ ಅವರು ಬರಲಿದ್ದಾರೆ. 6ನೇ ಕ್ರಮಾಂಕದಲ್ಲಿ ರವೀಂದ್ರ ಜಡೇಜಾ ಬರ್ಬೋದು. 7ನೇ ಕ್ರಮಾಂಕದಲ್ಲಿ ರವಿಚಂದ್ರನ್ ಅಶ್ವಿನ್ ಅವರು ಬರಲಿದ್ದಾರೆ. 8ನೇ ಕ್ರಮಾಂಕದಲ್ಲಿ ಮಹೇಂದ್ರ ಸಿಂಗ್ ಧೋನಿ ಅವರು ಆಡಲಿದ್ದಾರೆ. ಇವರು ವಿಕೆಟ್ ಕೀಪಿಂಗ್ ಕೂಡ ಮಾಡುತ್ತಾರೆ. 9ನೇ ಕ್ರಮಾಂಕದಲ್ಲಿ ಖಲೀಲ್ ಅಹ್ಮದ್ ಅವರು ಆಡಲಿದ್ದಾರೆ ಹಾಗೂ ಇವರ ಬ್ಯಾಕಪ್ ಆಗಿ ಮುಕೇಶ್ ಚೌಧರಿ ಅವರು ಆಡಲಿದ್ದಾರೆ. 10ನೇ ಕ್ರಮಾಂಕದಲ್ಲಿ ನೂರ್ ಅಹ್ಮದ್ ಅವರು ಆಡಲಿದ್ದಾರೆ. 11ನೇ ಕ್ರಮಾಂಕದಲ್ಲಿ ಮತೀಶ ಪತಿರಾಣಾ ಅವರು ಆಡಲಿದ್ದಾರೆ. ಇಂಪ್ಯಾಕ್ಟ್ ಪ್ಲೇಯರ್ಗಳಾಗಿ ಸಚಿನ್ ರವೀಂದ್ರ, ದೀಪಕ್ ಹುಡ್ಡಾ, ಶ್ರೇಯಸ್ ಗೋಪಾಲ್, ಮುಕೇಶ್ ಚೌಧರಿ ಅವರು ಆಡಲಿದ್ದಾರೆ. CSK ಟೀಮಿನ ಬ್ಯಾಕಪ್ ಬಹಳಷ್ಟು ಸ್ಟ್ರಾಂಗ್ ಇದೆ. ಓವರಾಲ್ ಆಗಿ CSK ಟೀಮ್ ಬಹಳಷ್ಟು ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ ಹಾಗೂ ಆಲ್ರೌಂಡರ್ ತುಂಬ ಚೆನ್ನಾಗಿದ್ದಾರೆ. ಇವರ ವೀಕ್ನೆಸ್ ಎಂದರೆ ಟಾಪ್ ಆರ್ಡರ್ ಅಷ್ಟೊಂದು ಚೆನ್ನಾಗಿ ಕಾಣ್ತಾ ಇಲ್ಲ. ಓವರಾಲ್ ಆಗಿ ಈ ಟೀಮಿಗೆ ರೇಟಿಂಗ್ ಕೊಡೋದಾದರೆ 10ರಲ್ಲಿ 9 ಅಂಕ ಕೊಡಬಹುದು. ನಿಮ್ಮ ಪ್ಲೇಯಿಂಗ್ 11 ಅನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೂ ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.